ನೋಡಿ, ನಮ್ಮಲ್ಲಿ ಸಮುದಾಯ ಭವನಗಳ ಅವಶ್ಯಕತೆ ಇದೆ. ಸಮುದಾಯ ಭವನಗಳು ಶಾಸಕರು ಕೇಳ್ತಾ ಇದ್ದಾರೆ, ಅದನ್ನು ಕೊಡ್ತಾ ಇದ್ದೀವಿ. ನಮ್ಮ ಇಲಾಖೆ ಇತಿಮಿತಿ ಒಳಗೆ ನಾವು ಕೊಡ್ತಾ ಇದ್ದೀವಿ. ಈಗ ಹಿಂದೆ 388 ಕೋಟಿ ರೂಪಾಯಿ ಬಿ ಜೆ ಪಿ ಗೌರ್ಮೆಂಟ್ನಾಗ ಕೊಟ್ಟರು. ₹1 ಒಂದೇ ₹1 ದುಡ್ಡು ಇರಲಾರ್ದು ಆದೇಶ ಮಾಡಿದರು. ಹಂಗೆ ಮಾಡೋಕ್ಕೆ ಬರೋದಿಲ್ಲ. ಅದು ನಮ್ಮ ಮುಖ್ಯಮಂತ್ರಿಗಳು ನಮಗೆ ಹಣಕಾಸಿನ ಶಿಸ್ತನ್ನು ಕಲಿಸಕತ್ತಾರ. 25% ದುಡ್ಡಿಟ್ಟೆ ನಾವು ಅಪ್ರೂವ್ ಮಾಡ್ತೀವಿ. ಅದಕ್ಕೊಂದು ರೀತಿ ಇದೆ. ಕೆಲವೊಂದಿಷ್ಟು ಇದು ಸರಳೀಕರಣ ಮಾಡಿಕೊಡೋಂಥವು ಇರ್ತಾವೆ. ಈಗ ಇವ್ರಿಗೆ 2 ಕೋಟಿ ಕೊಟ್ಟಿವಿ, ಒಟ್ಟು 8.5 ಕೋಟಿ ಕೊಟ್ಟಿದ್ದು. ಆಮೇಲೆ ಇನ್ನೂ ಒಂದು ಭಾಳ ತಪ್ಪೇನು ಮಾಡಿದ್ರು ಅಂದರೆ ಕೋರ್ಟಿಗೆ ಹೋಗಿನಿ ಅಂತ ಹೇಳಿದ್ದಾರೆ ಅವರು. ಕೋರ್ಟಿಗೆ ಹೋಗಿನಿ ಅಂತ ಹೇಳಿದ್ದು ಹಣಕಾಸು ಇಲಾಖೆಯೊಳಗೆ 2 ಕೋಟಿ ಕೊಡಬೇಕಂತ ಅನ್ನೋದನ್ನು ಆದೇಶವನ್ನು ಮರೆಮಾಚಿ ಕೋರ್ಟಿಗೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ನಾನು ಸಂಬಂಧಪಟ್ಟಂಥ ನಮ್ಮ ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡ್ತಾಯಿದ್ದೇನೆ. ಮಂಗಳವಾರ ದಿವಸ ಕರೆದಿದ್ದೀನಿ ಅಧಿಕಾರಿಗಳನ್ನು. ಅದಕ್ಕೂ ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಕೋರ್ಟಿಗೂ ನಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಂತ ಮಾಡಿದ್ದೀನಿ. ಯಾಕಂತಂದರೆ ಒಂದು ಸತೆ ಸ್ಪಷ್ಟವಾದ ಆದೇಶ ಇದೆ 2 ಕೋಟಿ ಕೊಡಬೇಕು ಅಂತಂದು. ಕೋರ್ಟಿಗೆ ಹೋಗಿ ಬಂದಮೇಲೆ 1.5 ಕೋಟಿ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ತಂಗಡಿಗೆ ಅವ್ರು ಹಿಂಗೆ ಮಾಡಿದ್ರು ಅಂತ. ಕೋರ್ಟಿಗೆ ಹೋಗಿ ಹೋದ್ಮೇಲೆ 1.5 ಕೋಟಿ, ಅದಕ್ಕೂ ತಪ್ಪು ಮಾಹಿತಿ ಕೋರ್ಟಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಕೋರ್ಟಿಗೆ ಏನು ಡಾಕ್ಯುಮೆಂಟೇಷನ್ ಕೊಡಬೇಕು, ಮತ್ತು ಅದಕ್ಕೇನು ಓಪನ್ ಮಾಡೋಕ್ಕೆ ಏನಾದರೂ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡ್ತೀನಿ. ಸರ್, ಈಗ ಕ್ರಾಂತಿ ಎಲ್ಲಿ ಐತಿ? ಕ್ರಾಂತಿ ನೋಡೋಣ. ಈಗ ಆಗಸ್ಟ್ ಐತೆ, ಈಗ ಜೂನ್ ಜುಲೈ. ಈಗ ನನಗೆ ಕ್ರಾಂತಿ ಬಗ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಕ್ರಾಂತಿ ಆಗಂತ ಪ್ರಶ್ನೆ ನಮ್ಮ ಪಾರ್ಟಿ ಒಳಗೆ ಇಲ್ಲ. ಈ ಸದ್ಯ ಕ್ರಾಂತಿ ಅಲ್ಲ, ಅಧ್ಯಕ್ಷರಿಲ್ಲ, ಮೆಂಬರೂ ಅಲ್ಲ. ಇಲ್ಲ ನಾನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡೋ ಹೊತ್ತಿನಾಗ ನಾನು ಆ ಜೊತೆಗೆ ಗಾಡಿಯೊಳಗೆ ಇದ್ದೆ. ಅವತ್ತು ನಾವು ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಹೊರಟಿದ್ವಿ. ಜೊತೆಗೆ ಗಾಡಿಯಾಗಿದ್ದದ್ನಾಗ ಒಂದು ಸಮಾವೇಶ ಮಾಡಬೇಕು, ಹಿಂದುಳಿದ ವರ್ಗದ ಬಗ್ಗೆ ಒಂದು ಕಮಿಟಿದು ಸಭೆ ಮಾಡಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿಯವರು ಅದಾರ, ಆಮೇಲೆ ಗೆಲೋಟರು ಅದಾರ. ಅದಕ್ಕೆ ತಾವು ತಮ್ಮ ನಾಯಕತ್ವದೊಳಗೆ ಇಲ್ಲಿ ಮಾಡಬೇಕು ಅಂತ ಮೊದಲನೇ ನಾಯಕತ್ವ ಕರ್ನಾಟಕ ರಾಜ್ಯದೊಳಗೆ ಸಿದ್ದರಾಮಯ್ಯನವರ ನಾಯಕತ್ವದೊಳಗೆ ಸಭೆ ಮಾಡಬೇಕಂತ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಚರ್ಚೆ ಮಾಡೋದಕ್ಕೆ ನಾನು ಇದ್ದೆ. ಆ ಜೊತೆಗೆ ಸದಸ್ಯರಾಗಲಿ ಮತ್ತೊಂದಲ್ಲ. ಈಗ ಅವರು ಬಿ ಜೆ ಪಿಯವರು ಹೇಳಕತ್ತಾರ ಕೊನೆಯ ಕಾಲದೊಳಗೆ ಸದಸ್ಯರು ಮಾಡ್ಯಾರ, ನೀವು ಏನು ಟ್ರಾನ್ಸ್ಫರ್ ಮಾಡ್ಯಾರ, ಡಿಮೋಷನ್ ಮಾಡ್ಯಾರ, ಪ್ರಮೋಷನ್ ಮಾಡ್ಯಾರ. ಸಿದ್ದರಾಮಯ್ಯವ್ರಿಗೆ ಡಿಮೋಷನ್ ಮಾಡೋದು ಪ್ರಮೋಷನ್ ಮಾಡೋದು ಬಿ ಜೆ ಪಿಯವ್ರ ಕೈಯಾಗಿಲ್ಲ. ಅವರು ಪ್ರಮೋಷನ್ನು ಡಿಮೋಷನ್ನು ಈ ರಾಜ್ಯದ ಜನರು ಮಾಡ್ಯಾರ. ಅವ್ರನ್ನ ಪ್ರಮೋಷನ್ ಮಾಡ್ಕೊತ ಹೊಂಟಾರ. ಅವ್ರನ್ನ ಈಗ ಅವ್ರು ಭಾಳ ಮೇಲಿದ್ದಾರೆ, ಭಾಳ ದೊಡ್ಡ ನಾಯಕರು ಅದಾರ ನಮ್ಮ ರಾಜ್ಯದೊಳಗೆ. ಅವರು ನಮ್ಮ ಪಕ್ಷದವ್ರನ್ನ ಪ್ರಮೋಷನ್ ಡಿಮೋಷನ್ ಮಾಡೋರು ಯಾರು? ಬಿ ಜೆ ಪಿ ಮಾಡೋರು ಈ ರಾಜ್ಯದ ಜನರು. ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯವ್ರು ಇರ್ಬೋದು. ಇವ್ರನ್ನ ಯಾವಾಗಲೂ ಪ್ರಮೋಷನ್ನು ಮಾಡೋದು ಡಿಮೋಷನ್ ಮಾಡೋದು ಈ ರಾಜ್ಯದ ಜನರು. ಈಗ ಪ್ರಮೋಷನ್ ಕೊಟ್ಬಿಟ್ಟಾರೆ, ಯಾರು ಡಿಮೋಷನ್ ಪ್ರಶ್ನೆನೇ ಇಲ್ಲ. ನೋಡಿ, 18/1/2023 ಒಂದು ಆದೇಶ ಆಗುತ್ತೆ. ಯಾರು? ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಂಥ ಬೊಮ್ಮೆಯವರು ಆದೇಶ ಮಾಡ್ತಾರೆ. ಅವ್ರಿಗೆ 3,50,00,000 ಕೊಡ್ರಿ ಅಂತ, ಇದು ಫಸ್ಟ್ನೇ ಆದೇಶ. 3,50,00,000 ಕೊಡ್ರಿ ಅಂತ ಮೊದಲನೇ ಆದೇಶ ಮಾಡ್ತಾರೆ. ಅದು ಯಾವಾಗಾಗುತ್ತೆ ಆದೇಶ ಅಂತಂದರೆ 18/10/2022 ಆಗುತ್ತಿದೆ ಆದೇಶ. 3 ವಿಧಾನ ಪರಿಷತ್ ಸದಸ್ಯರಾದಂಥವ್ರು. ನನಗೆ ನನ್ನ ತಂದೆ, ನನ್ನ ತಾಯಿ, ನನಗಿರುವಂಥ ನನ್ನ ನಾಯಕರು, ನಮ್ಮ ಪಕ್ಷದ ಹಿರಿಯರು ನನಗೆ ಸಂಸ್ಕಾರವನ್ನು ಕಲಿಸ್ಕೊಟ್ಟಿದ್ದಾರೆ. ಸ್ವಾಮಿಗಳಿಗೆ ಆ ರೀತಿ ಮಾತಾಡೋದನ್ನು ನನ್ನ ಕಿವಿಯಾರೆ ನಾನು ಕೇಳೋಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಮಾತಾಡೋಂಥ ಪ್ರಶ್ನೆನೂ ಬರೋದಿಲ್ಲ.
ಅವಾಗ ಅವ್ರು ಹಂಗೆ ಹೇಳಿದ್ನಾಗ ನಾನು ಹೇಳಿದೆ, ನಾನು ಅವತ್ತು ಅವ್ರಿಗೆ ಫೈನಾನ್ಸ್ ಇಲಾಖೆಯಿಂದ ಈ ಪತ್ರ ತೋರಿಸ್ತೀನಿ. ಇದರೊಳಗೆ ಭಾಳ ಸ್ಪಷ್ಟವಾಗಿದೆ. ಏನು ಸ್ಪಷ್ಟ ಇದೆ ಅಂತಂದರೆ, ಆಡಳಿತ ಇಲಾಖೆಯ ಪ್ರಸ್ತಾವವನ್ನು ಪರಿಶೀಲಿಸಿದ ವಿಶ್ವ ಗಾಣಿಗರ ಸಮುದಾಯದ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಪೀಠ ದಾಸನಪುರ ಹೋಬಳಿ ಮಾದನಾಯಕನಹಳ್ಳಿ ಅಭಿವೃದ್ಧಿಗಾಗಿ ಸರ್ಕಾರ ರಾಜ್ಯದ ಸೋ 2.3 ಲಕ್ಷ ಹೆಚ್ಚುವರಿ ಅನುದಾನವನ್ನು ಬಿಡುಗಡೆಗೊಳಿಸಲಾಗಿತ್ತು. ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳು 3.5 ಕೋಟಿ 350 ಲಕ್ಷ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು 2 ಕೋಟಿಗಳನ್ನು ಮಾತ್ರ ಅನುದಾನವನ್ನು ಸರ್ಕಾರದ ಮಾರ್ಗಸೂಚಿಯ ವಿನಾಯಿತಿ ನೀಡಿ ಬಿಡುಗಡೆ ಮಾಡಲು ಆದೇಶ ಮಾಡಿದ್ದಾರೆ. ಇದು ಶಿಕ್ಷಣ ಇಲಾಖೆಯನ್ನು ಫೈನಾನ್ಸ್ ಇಲಾಖೆಯಿಂದ. ಆ ಸ್ವಾಮಿಗಳಿಗೆ ಸ್ವಾಮಿಗಳ ಬಗ್ಗೆ ನನಗೆ ಭಾಳ ಗೌರವವಿದೆ. ಕಾವಿ ಬಗ್ಗೆ ಭಾಳ ಗೌರವವನ್ನು ಕೊಡ್ತೀನಿ. ಡಿ ಸಿ ಅವರೊಂದು ವರದಿ ಕೊಡ್ತಾರೆ, ಅದನ್ನು ಕೊಡಬಾರ್ದಂತ ನೀವೆಲ್ಲ ಡಾಕ್ಯುಮೆಂಟ್ ಅದ ಕೊಡ್ತೀನಿ, ನಿಮ್ಮ ಮಾಧ್ಯಮದವ್ರಿಗೆ ಏನು ಬೇಕಾಗೈತೆ ಎಲ್ಲ ಡಾಕ್ಯುಮೆಂಟ್. ನಾನಂತೀನಿ ಸ್ವಾಮಿಗಳಿಗೆ ಕಾವಿ ಬಗ್ಗೆ ಅಭಿಮಾನ ಇದೆ, ನನಗೆ ಗೌರವ ಇದೆ. ಕಾವಿ ಬಗ್ಗೆ ನಾನು ಕಾವಿಯನ್ನು ಗೌರವಿಸ್ತೀನಿ. ದಯಮಾಡಿ ನಿಮಗೆ ಟೀಕೆ ಮಾಡ್ಬೇಕಂತ ಆಸೆ ಇತ್ತಂದ ಕಾವಿ ಬಟ್ಟೆ ಬಿಟ್ಟು ಬಂದು ಟೀಕೆ ಮಾಡಿ. ನನಗೆ ಇಲ್ಲ, ನನ್ನ ಬಗ್ಗೆ ನೀವು 25% ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ನನಗೆ ಪ್ರೂಫ್ ಕೊಟ್ಟರೆ ರಾಜಕಾರಣದಿಂದ ನಿವೃತ್ತಿನ ಹೊಂದ್ಬಿಡ್ತೀನಿ. ರಾಜೀನಾಮೆ ಅಲ್ಲ, ರಾಜಕಾರಣದಿಂದನೇ ನಿವೃತ್ತಿ ಹೊಂದ್ತೀನಿ. ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ, 2 ಮಾತೇ ಇಲ್ಲ. ಈಗಾಗಲೇ ನಾನು ಸಂಬಂಧಪಟ್ಟಂಥ ವಕೀಲರ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಎಷ್ಟು ಕೋಟಿ ಮಾನನಷ್ಟ ಮೊಕದ್ದಮೆ ಆಗ್ಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀನಿ. ಕಾನೂನು ಪ್ರಕಾರ ಎಷ್ಟು ದುಡ್ಡು ಕಟ್ಟಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡ್ತೀನಿ. ನಿಶ್ಚಿತವಾಗಲೂ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ, ಬಿಡೋದೇ ಇಲ್ಲ. ಅವ್ರಿಗೇನು ಏನಾಗಿದೆ ಅಂತಂದರೆ ಸ್ವಾಮೀಜಿಯವರಿಗೆ ಅವರಿಗೆ ದುಡ್ಡು ಕೇಳಿದಾಗನೇ ಪಟ್ಟಂತ ಕೊಟ್ಬಿಡ್ಬೇಕು. ಯಾರಿಗೆ ಕೊಡಬೇಕು, ಹೆಂಗೆ ಕೊಡಬೇಕು ಅನ್ನೋದು ನಮ್ಮದೇ ಆದಂಥ ಪ್ರೊಸೀಜರ್ಗಳದಾವೆ. ಅವರು MLC ಆಗಿ ಮಂತ್ರಿಯಾಗಿ ಕೆಲಸ ಮಾಡಿ ಅವರು ಸ್ವಾಮೀಜಿ ಆಗಿಬಿಟ್ಟಾರ. ಇನ್ನೂ ಅವ್ರಿಗೆ ಸ್ವಾಮಿ ಆಗಿನಂತ ಅವ್ರ ಮೈಂಡ್ನಾಗಿಲ್ಲ, ಇನ್ನೂ ರಾಜಕಾರಣಿ ಆಗಿದ್ದೀನಂತಲೇ ಇರ್ಬೋದು ನನಗನ್ಸಿದ ಮಟ್ಟಿಗೆ. ಆ ಸ್ವಾಮಿಗಳಿಗೆ ಮನಸ್ಥಿತಿ ಇನ್ನೂ ಹೊರಗೆ ಬಂದಿಲ್ಲ, ಅವರು ಇನ್ನೂ ರಾಜಕಾರಣ ಸ್ಥಿತಿಗತಿಗಳೊಳಗೆ ಇದ್ದಾರೆ. ಅವ್ರಿಗೆ ದಯಮಾಡಿ ನಾನು ವಿನಂತಿ, ಯಾಕಂದರೆ ಒಂದು ಮಠದ ಸ್ವಾಮಿಗಳಾಗಿ ಒಂದು ಜವಾಬ್ದಾರಿ ಸ್ಥಾನದಾಗಿದ್ದು ಟೀಕೆ ಮಾಡಬೇಕಾದ್ರೆ ಒಂದು ಇತಿಮಿತಿಯೊಳಗೆ ಟೀಕೆಗಳನ್ನು ಮಾಡೋದನ್ನು ಕಲಿಬೇಕು ಅವರು.